ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ಟೈಮ್ ಕನ್ನಡ ವಿತ್ ಅರ್ಪಿತಾ. ಇವತ್ತು ಒಂದು ಸಾಂಗಿಗೆ ನನ್ನ ಮಗನ ಹತ್ರ ರೀಲ್ಸ್ ಮಾಡಿಸೋಣ ಅಂತ ಮಾಡಿಸ್ತಿದ್ದೆ. ಅವನು ಮಾಡಲ್ಲ ಅಂತ ಹೇಳ್ಕೊಂಡು ಮಾಡ್ತಿದ್ದ. ಅದರಲ್ಲೂ ಕೊನೆಗೆ ಒಂದು ಕುರ್ಕುರೆ ಪ್ಯಾಕೆಟ್ ತಂದುಕೊಟ್ಟೆ ರೀಲ್ಸ್ ಮಾಡಲಿ ಅಂತ. ಮಾಡ್ದ, ಸ್ವಲ್ಪ ಚೆನ್ನಾಗಿ ಬಂತು, ಆದ್ರೂ ಕೊನೆಗೆ ಮಾಡಲೇ ಇಲ್ಲ. ಇವತ್ತು ನಾನು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆಗೆ ಮಾಡಿಸಿರೋ ಮೋಲ್ಡ್ ಡಿಸೈನ್ ಮತ್ತು POP ಡಿಸೈನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅಂದರೆ ಅದ್ರ ಹಿಂದಿನ ಕತೆ, ಅಂದರೆ ಅದನ್ನು ಮಾಡಿಸ್ಬೇಕಾದ್ರೆ ಯಾವ್ಯಾವ ರೀತಿ ಆಯಿತು, ರಿಸ್ಕ್ ಯಾವ ರೀತಿ ನಾವು ತಗೊಂಡ್ವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಶೇರ್ ಮಾಡ್ತಿರೋ ರೀಸನ್ ಏನಂದರೆ, ಬೇರೆ ಯಾರಾದರೂ ಮನೆ ಕಟ್ಟೋ ಪ್ಲ್ಯಾನಲ್ಲಿದ್ದರೆ, ಆ ಪ್ಲ್ಯಾನಿಂಗಲ್ಲಿ ಏನಾರು ಇದ್ದರೆ ಅವ್ರಿಗೊಂದು ಏನಾದರೂ ಹೆಲ್ಪ್ ಆಗುತ್ತಲ್ವ ಅಂತ. ಕೆಲವರೆಲ್ಲ POPನೇ ಮಾಡಿಸ್ತಾರೆ, ಅದ್ರ ಬದಲು ಮೋಲ್ಡಲ್ಲಿ ಮಾಡಿಸಿದ್ರೆ ಇನ್ನೂ ಶಾಶ್ವತವಾಗಿ ಉಳಿಯುತ್ತೆ ಡಿಸೈನು. ಸುತ್ತ ಎಲ್ ಶೇಪಲ್ಲಿ ಮತ್ತು ಒಂದು ಚಿಕ್ಕದಾಗಿ ಬೀಮ್ ಇದಾವಲ್ಲ, ಅವೆಲ್ಲ ಮೋಲ್ಡ್ ಡಿಸೈನು. ಮಧ್ಯದ ಮಾತ್ರ POP ಡಿಸೈನು. ನಾವು ಕೆಲಸದವ್ರಿಗೆ ಹೇಳಿ ಮಾಡಿಸಿದ್ದು ಅದು ಡಿಸೈನ್ನ. ಅವರು ಮಾಡಲ್ಲ ಅಂತಿದ್ರು, ನಮಗೆಲ್ಲ ಇದೇ ಬೇಕು ಡಿಸೈನು ಅಂತ ಅವ್ರ ಹತ್ರ ಹೇಳಿ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂತು ಕೊನೆಗೆ. ಆದರೆ ಮಾಡಬೇಕಾದ್ರೇ ಅವರು ತುಂಬ ಕಷ್ಟ ಆಯಿತು. ಇಟ್ಟಿಗೆ ಕೊಟ್ಬಿಟ್ಟು ಏನು ಮೋಲ್ಡ್ ಹಾಕಬೇಕಾದ್ರೆ ಕಾಂಕ್ರೀಟ್ ಎಲ್ಲ ಹಾಕಿದ್ರು. ಬಟ್ ಸೆಂಟ್ರಿಂಗ್ನೆಲ್ಲ ತೆಗೆದ್ಮೇಲೆ ಅದು ಇಟ್ಟಿಗೆ ಎಲ್ಲ ಅದು ಕಾಂಕ್ರೀಟ್ ಜೊತೆಗೇ ಸೇರ್ಕೊಂಡ್ಬಿಟ್ಟಿತ್ತು, ತೆಗಿಯೋಕ್ಕೆ ಆಗಲಿಲ್ಲ. ಆಮೇಲೆ ಡ್ರಿಲ್ಲಿಂಗ್ ಮಿಷಿನಿಂದ ಅದನ್ನು ತೆಗಿಬೇಕಾಯಿತು. ಸುಮಾರು ಒಂದು ವಾರ ಬೇಕಾಯಿತು. ಆಮೇಲೆ ಅದಕ್ಕೆ ನೀಟಾಗಿ ಬಾಕ್ಸ್ ಶೇಪಲ್ಲಿ ಶೇಪ್ ಕೊಡಬೇಕಾಯಿತು. ಆಮೇಲೆ ಕೆಲಸದವ್ರು ಬಂದು ಗಿಲೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಶೇಪ್ನ ಕೊಟ್ಟರು. ಇನ್ನು ಮಧ್ಯದ ಡಿಸೈನು ಮೇಲ್ಗಡೆ ಕಾಣ್ತಿರ್ಬೋದು ನಿಮಗೆ. ಸುತ್ತ ಇರೋದು ಮೋಲ್ಡ್ ಡಿಸೈನ್ ಆದರೆ ಮಧ್ಯದ್ದು POP ಡಿಸೈನು. ಅದು ಮಧ್ಯದ್ದು ಅಂದರೆ ಕೆಲಸದವರು ಡಿಸೈನ್ನ ಚೆನ್ನಾಗಿ ಒಂದು ಸ್ವಲ್ಪ ಚೊಟ್ಟ ಮಾಡಿದರು. ಅದು ಚೆನ್ನಾಗಿ ಕಾಣ್ತಿರಲಿಲ್ಲ, ಅದಕ್ಕೋಸ್ಕರ ಅಲ್ಲಿಗೆ POPನ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದು ತುಂಬ ಚೆನ್ನಾಗೈತೆ ಡಿಸೈನು. ನಮಗೇನೋ ಒಂಥರ ಶೇಪ್ದು ಮತ್ತು ಮಧ್ಯ 2 ಬೀಮ್ ಬಂದಿರೋದು ತುಂಬ ಇಷ್ಟ ಆಯಿತು. ಅವರು ಕೂಡ POP ಮಾಡೋರು ಕೂಡ ಚೆನ್ನಾಗಿ POPನ ಮಾಡಿಕೊಟ್ರು. ಇಲ್ಲೇ ನಮ್ಮೂರ ಪಕ್ಕನೇ ಅವ್ರದ್ದು ಊರು. ಡಿಸೈನು ಅಷ್ಟೇ ಚೆನ್ನಾಗಿ ಬಂತು. ಇನ್ನು ಪೇಂಟ್ ಮಾಡೋರಂತೂ ನಮ್ಗೆ ತುಂಬ ಚೆನ್ನಾಗಿ ಪೇಂಟ್ ಮಾಡಿಕೊಟ್ರು. ಯಾಕಂದರೆ ನಾವು ಲೋ ಬಜೆಟಲ್ಲಿ ಪೇಂಟ್ ಮಾಡಿಸಿರೋದ್ರಿಂದ ಪೇಂಟು ಇರೋದ್ರಲ್ಲೇ ಯಾವ್ಯಾವ ಕಲರ್ ಮಾಡಬೇಕು ಅಥವಾ 2 ಕಲರ್ನ ಮಿಕ್ಸ್ ಮಾಡಿದರೆ ಬೇರೆ ಒಂದು ಕಲರ್ ಬರುತ್ತಲ್ಲ, ಆ ಥರ ಐಡಿಯಾನ ಅವರು ಮಾಡಿಕೊಂಡು ನಮ್ಮ ಒಂದು POP ಡಿಸೈನ್ಗೆಲ್ಲ ಅವರು ಪೇಂಟ್ನ ಮಾಡಿದರು. ಅವ್ರಿಗಂತೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಪೇಂಟ್ ಅವ್ರು ಮಾಡಿದ್ದು. ಇನ್ನು ಲೈಟಿಂಗ್ಸ್ ಬಗ್ಗೆ ಹೇಳೋದಾದರೆ, ನಮ್ಮ ಮನೆಯವರೇ ಲೈಟಿಂಗ್ಸ್ನ ಮಾಡಿದ್ದು. ನಮ್ಮ ಮನೆಗೆ ಕರೆಂಟಿಂದ ಏನೇನಿದೆ ಅದೆಲ್ಲನೂ. ಇನ್ನು ಬೀಮ್ಗಳ ಮಧ್ಯನೂ ನಾವೊಂದು ಲೈಟಿಂಗ್ಸ್ ಕೊಡಬೇಕು ಅಂತಲೇ ಇದ್ದಿದ್ದು ಐಡಿಯಾ. ಆದರೆ ಲೈಟಿಂಗ್ಸ್ ಒಂಥರ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು 2 ಬೀಮ್ಗಳ ಮಧ್ಯ ಒಂದೊಂದನ್ನ ಲೈಟಿಂಗ್ಸ್ನ ಹಾಕಿದ್ರು. ಇನ್ನು POPಗೂ ಕೂಡ ಚೆನ್ನಾಗಿ ಲೈಟಿಂಗ್ಸ್ ಚೆನ್ನಾಗಿತ್ತು. ಇನ್ನು ಬೀಮ್ಗಳಿಗೆ ಹಾಕಬೇಕಿತ್ತು, ಹಾಕಿಲ್ಲ, ತಂದು ಹಾಕ್ಬೇಕು ಯಾವಾಗಲಾದರೂ. ಇನ್ನು ಶಿಪ್ ಲೈಟ್ನ ತಂದುಬಿಟ್ಟು POP ಮೇಲ್ಗಡೆ ಸುತ್ತಿದ್ರೂ ಹಾಕಿದ್ವಿ. ಗೋಲ್ಡನ್ ಕಲರ್ದು ಶಿಪ್ ಲೈಟು, ಅದು ಒಂಥರ ತುಂಬ ಅಂದರೆ ಚೆನ್ನಾಗಿ ಕಾಣ್ತಿತ್ತು. ಇನ್ನು ಇದು ಪೂರ್ತಿ ಬರೀ POPದು ಲೈಟಿಂಗ್ಸ್ ಮಾತ್ರ ಆನ್ ಮಾಡಿಬಿಟ್ಟು ಮನೆ ಪೂರ್ತಿ ಲೈಟೆಲ್ಲ ಆಫ್ ಮಾಡಿದರೆ ಅದು ಏನು ಪ್ಯಾರೆಟ್ ಗ್ರೀನ್ ಕಾಣ್ತಿದೆ ಕಲರು, ಅದೊಂಥರ ಬೇಬಿ ಪಿಂಕ್ ಶೇಡ್ ಬರುತ್ತೆ. ಆ ಕಲರ್ ಮಾತ್ರ ಸೂಪರಾಗಿ ಕಾಣ್ತಿರುತ್ತೆ ನೈಟ್ ಹೊತ್ತು. ಆ ಪಿಂಕ್ ಕಲರ್ ಅಂತೂ ಏನೋ ಒಂಥರ ಮನೆಗೆ ಅಷ್ಟು ಒಂಥರ ಲುಕ್ ಕೊಡ್ತಿರುತ್ತೆ. ನನಗೆ ಪರ್ಸ್ನಲಾಗಿ ಬೇಬಿ ಪಿಂಕ್ ಅಂದರೆ ತುಂಬ ಇಷ್ಟ. ಪಿಂಕ್ ಕಲರಲ್ಲಿ ಒಂಥರ ಲೈಟು ಬೇಬಿ ಪಿಂಕು ಈ ಥರ ಕಲರ್ಗಳು ತುಂಬ ಇಷ್ಟ. ಇನ್ನು ಆ ಥರ ಮನೆಯಲ್ಲೆಲ್ಲ ಲೈಟ್ ಆಫ್ ಮಾಡಿ POPಗೆ ಮಾತ್ರ ಲೈಟ್ ಆನ್ ಇದ್ದಾಗ ಆ ಕಲರ್ ಬರುತ್ತೆ. ಆ ಕಲರ್ ಕಾಣುತ್ತೆ POP ಮತ್ತು ಮೋಲ್ಡ್ ಡಿಸೈನ್ ಎಲ್ಲ. ರಾತ್ರಿ ಹೊತ್ತು ಲೈಟಿಂಗ್ಸ್ ಹಾಕ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋಕ್ಕೆ ಒಂಥರ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಅದರಲ್ಲೂ ಹಬ್ಬ ಅಥವಾ ಏನಾದರೂ ಫಂಕ್ಷನ್ ಟೈಮಲ್ಲಿ ಹಾಕಿದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. POP ಡಿಸೈನು 15 ರೂಪಾಯಿ ಐಡಿಯಲ್ಲಿ ಮಾಡಿಸಿದ್ದು. ಇನ್ನು ಎಕ್ಸ್ಟ್ರಾ ಚಾರ್ಜು ಆ ಡಿಸೈನ್ ಮಾಡೋಕ್ಕೆ ಅವರು ತಗೊಂಡ್ರು. ಇನ್ನು ಆ POP ಮತ್ತು ಮೋಲ್ಡ್ ಡಿಸೈನ್ಗೆ ಆ ಫ್ಯಾನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಚಿಕ್ಕ ಪುಟಾಣಿಯಾಗಿ ಅದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ವಿ. ಅದು 5,000 ನಾವು ಆರ್ಡ್ರ್ ಮಾಡಿ ತರಿಸಿದಾಗ. ಅದಂಥ ಲುಕ್ ಏನೋ ಒಂಥರ ಸೂಪರಾಗಿ ಕಾಣ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ನಮ್ಮನೆ POP ಮತ್ತು ಮೋಲ್ಡ್ ಡಿಸೈನ್ದು. ಅಷ್ಟೇ ಚೆನ್ನಾಗಿ ಕೆಲಸನೂ ನಮಗೆ ಮಾಡಿಕೊಟ್ರು ಕೆಲಸದವರು. ಇನ್ನು ಮೆಟ್ಲುಗಳಿಗೂ ಲೈಟಿಂಗ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಾಗ ನಾವು ಅಂತೂ ಗೋಡೆಗೆ ವಾಲ್ನೆಲ್ಲ ಮಾಡಿಬಿಟ್ಟು ಪೈಪಿಂದು ಎಲ್ಲನೂ ಹಾಕ್ಬಿಟ್ಟು ಬಿಟ್ವಿ. ಬಾಕ್ಸ್ ಥರ 2 ಮೆಟ್ಲಿಗೊಂದು ಈ ಥರ ಮಾಡಿ. ಆದರೆ ಕೊನೆಗೆ ಕಲ್ಲು ಹಾಕೋರು ಬಂದಾಗ ಅದು ಮೆಟ್ಲು ವೇರಿಯೇಷನಲ್ಲಿದೆ ಅಂತ ಹೇಳ್ಬಿಟ್ಟು
ಮತ್ತು ಅದನ್ನೆಲ್ಲ ಒಂದೇ ಅಳತೆಗೆ ತಗೊಂಡ್ಬಿಟ್ಟು ಮೆಟ್ಲುಗಳು ಒಂದೇ ಅಳತೆಗಿರಬೇಕು ಅಂತ ಮಾಡಿದರು. ಆ ಬಾಕ್ಸೆಲ್ಲ ಮುಚ್ಚೋಯ್ತು. ಮತ್ತೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಆ ಬಾಕ್ಸ್ ಇರೋ ನೇರಕ್ಕೆ ಬಾಕ್ಸ್ ಶೇಪಲ್ಲಿ ಮತ್ತೆ ಡ್ರಿಲ್ ಮಾಡಬೇಕಾಯ್ತು. ಮತ್ತು ಅದನ್ನು ಲೈಟಿಂಗ್ಸ್ನೆಲ್ಲ ಕೂರಿಸಿ, ವೈರಿಂಗ್ ಆದಮೇಲೆ ಲೈಟಿಂಗ್ಸ್ನೆಲ್ಲ ಕೂರಿಸಿ ಅದಕ್ಕೆ ಶೀಟು POP ಶೀಟ್ನೇ ಹಾಕ್ಬಿಟ್ಟು ನಾವು ಆ POP ಶೀಟ್ ಮೇಲೆ POPಗೆ ಹೊಡಿಯೋಕ್ಕೆ ತಂದಿದ್ವಲ್ಲ ಲಪ್ಪ, ಅದನ್ನೇ ಸ್ವಲ್ಪ ಸವರಿದ್ವಿ. ಅಂದರೆ ಲಪ್ಪ ಮಾಡೋ ಒಂದು ಬ್ಲೇಡಲ್ಲಿ ಫುಲ್ ಒಂದೇ ಕಲರ್ ಲೈಟ್ನ ತಂದುಬಿಟ್ಟಿದ್ರು ನಮ್ಮ ಮನೇಲಿ, ಫುಲ್ ಗೋಲ್ಡ್ ಕಲರು, ಆದ್ರೂ ಚೆನ್ನಾಗಿ ಕಾಣ್ತಿತ್ತು. ಇದು ನಮ್ಮ ಮನೆ ಲೈಟಿಂಗ್ಸ್ ಮತ್ತು POP ಮೋಲ್ಡ್ ಡಿಸೈನ್ದು. ಈ ವಿಡಿಯೋ ಅಥವಾ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.